Next, the comparative income statement not only shows the operational efficiency of the business but also helps in comparing the results with the competitors over different time periods. Right? So, ಇಲ್ಲಿ comparative income statement not only shows what operational efficiency ಮಾತ್ರ ಅದನ್ನು ನಮಗೆ ಡಿಸ್ಕ್ಲೋಸ್ ಮಾಡಲ್ಲ, ಜೊತೆಗೆ ಅವರು ಕಂಪೇರಿಂಗ್ ದ ರಿಸಲ್ಟ್ಸ್ ವಿತ್ ಕಾಂಪಿಟೇಟರ್ಸ್ ಇದಕ್ಕೂ ಕೂಡ ನಮಗೆ ಸಹಾಯ ಮಾಡ್ತಾರೆ. ನಮ್ಮ ರಿಸಲ್ಟ್ ಏನಿರುತ್ತೆ ಈ ಒಂದು ಇನ್ಕಮ್ ಸ್ಟೇಟ್ಮೆಂಟ್, ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟು, ಇದನ್ನು ಬೇರೆ ಕಂಪನಿಯ ಇನ್ಕಮ್ ಸ್ಟೇಟ್ಮೆಂಟ್ ಜೊತೆ ಕಂಪೇರ್ ಮಾಡಿದಾಗ ನಾವು ಇನ್ನೂ ಎಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಮಗೆ ಡಿಸೈಡ್ ಮಾಡೋದಕ್ಕೆ ಈಸಿ ಆಗುತ್ತೆ. ಅದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ದಿಸ್ ಈಸ್ ಪಾಸಿಬಲ್ ಬೈ ಕಂಪೇರಿಂಗ್ ದ ಆಪರೇಷನಲ್ ಡೇಟಾ ಸ್ಪ್ಯಾನಿಂಗ್ ಮಲ್ಟಿಪಲ್ ಪೀರಿಯಡ್ಸ್ ಆಫ್ ಅಕೌಂಟಿಂಗ್. ದ ಫಾಲೋಯಿಂಗ್ ಪಾಯಿಂಟ್ ಶುಡ್ ಬಿ ಸ್ಟಡಿಡ್ when analyzing a comparative income statement. Okay, ಅದು ಯಾವ್ದು ಅಂತ ನೋಡೋಣ. ಮೊದಲಿಗೆ compare the increase or decrease in sales with a relative increase in the cost of goods sold. Second point, studying the operational profits of the business. Third point, overall profitability of the business can be analyzed by an increase or decrease in the net profit. ರೈಟ್, ಇದರ ಅಂಡರಲ್ಲಿ ಆನ್ ರೆಸಿಪ್ಟ್ ಆಫ್ ಅಪ್ಲಿಕೇಶನ್ ಮನಿ ಏನು ಎಂಟ್ರಿ ಮಾಡಬೇಕು ಅಂತ ನಾವು ನೋಡೋದಾದ್ರೆ ಬ್ಯಾಂಕ್ ಅಕೌಂಟ್ ಡೆಟಾ ಟು ಡಿಬೆಂಚರ್ ಅಪ್ಲಿಕೇಶನ್ ಆ್ಯಂಡ್ ಅಲಾಟ್ಮೆಂಟ್ ಅಕೌಂಟ್ ಅಂತ ಹೇಳ್ತೀವಿ, ಬೀಯಿಂಗ್ ವಾಟ್ ವಿತ್ ಅಪ್ಲಿಕೇಶನ್ ಮನಿ ರಿಸೀವ್ಡ್. ಓಕೆ, ಸೆಕೆಂಡ್ ಒನ್ ಆನ್ ಅಕ್ಸೆಪ್ಟೆನ್ಸ್ ಆಫ್ ಅಪ್ಲಿಕೇಶನ್ ಮನಿ ಅಕ್ಸೆಪ್ಟೆನ್ಸ್ ಮಾಡ್ಕೊಂಡಿರೋದಕ್ಕೆ ಡಿಬೆಂಚರ್ ಅಪ್ಲಿಕೇಶನ್ ಆ್ಯಂಡ್ ಅಲಾಟ್ಮೆಂಟ್ ಅಕೌಂಟ್ ಡೆಟಾ to percentage debentures account to bank account, being what with amount of application money on allotted debentures and excess amount refunded if there. Fine. Next, steps in preparing a comparative income statement. So comparative income statement prepare ಮಾಡಬೇಕಾದ್ರೆ ನಾವು ಯಾವೆಲ್ಲ ಸ್ಟೆಪ್ಸ್ನ ನಾವು ಫಾಲೋ ಮಾಡಬೇಕಾಗತ್ತೆ. ಮೊದಲನೇದಾಗಿ ಸ್ಪೆಸಿಫೈ ಅಬ್ಸಲ್ಯೂಟ್ ಫಿಗರ್ಸ್ ಆಫ್ ಆಲ್ ದ ಐಟಮ್ಸ್ ರಿಲೇಟೆಡ್ ಟು ದ ಅಕೌಂಟಿಂಗ್ ಪೀರಿಯಡ್ ಅಂಡರ್ ಕನ್ಸಿಡರೇಷನ್. ಮೊದಲನೇದಾಗಿ specifying absolute figures of all the items related to the accounting period under consideration. Second one, determine the absolute change that has occurred in the items of the income statement. It can be achieved by finding the difference between previous year values with the current year values. So, determine what absolute change that has incurred or occurred in the items. ಏನು ಚೇಂಜ್ ಆಗಿದೆ ಪ್ರತಿ ಒಂದು ಇನ್ಕಮ್ ಸ್ಟೇಟ್ಮೆಂಟ್ ಅಲ್ಲೂ ಆ ಡಿಫ್ರೆನ್ಸಸ್ನ ಫೈಂಡ್ ಔಟ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಥರ್ಡ್ ಸ್ಟೆಪ್ಪಲ್ಲಿ ಕ್ಯಾಲ್ಕುಲೇಟ್ ದ ಪರ್ಸೆಂಟೇಜ್ ಚೇಂಜ್ ಇನ್ ದ ಐಟಮ್ಸ್ ಪ್ರೆಸೆಂಟ್ ಇನ್ ದ ಕರೆಂಟ್ ಸ್ಟೇಟ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಪ್ರೀವಿಯಸ್ ಇಯರ್ ಸ್ಟೇಟ್ಮೆಂಟ್. ಸೊ ಇದೆಲ್ಲ ಈ ಒಂದು ಫಸ್ಟ್ 3 ಸ್ಟೆಪ್ಸ್ನ ನಾವು ಅಪ್ಲೈ ಮಾಡಬೇಕಾಗತ್ತೆ. ಈಗ the format of comparative income statement is as follows. Let us understand about this. Firstly, comparative income statement for the year ended. So ಈ ಒಂದು ಹೆಡ್ಡಿಂಗ್ನ ನಾವು ಹಾಕ್ಕೊಳ್ಬೇಕು. ಅದಾದಮೇಲೆ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಬಗ್ಗೆ ತಿಳ್ಕೊಳ್ಬೇಕು. ಸೊ ಈಗ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಅನಾಲಿಸಿಸ್ ಅಂದರೆ ದ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆಫ್ ಬಿಸ್ನೆಸ್ ಫಾರ್ ದ ಕರೆಂಟ್ ಇಯರ್ ಆ್ಯಂಡ್ ಆಲ್ಸೋ ಕಂಪೇರ್ಸ್ ದ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ದೆಮ್ ಇನ್ ರಿಲೇಟಿವ್ ಆಸ್ ವೆಲ್ ಆಸ್ ಅಬ್ಸಲ್ಯೂಟ್ ಪ್ಯಾರಾಮೀಟರ್ಸ್ ಅಂತ ಹೇಳ್ತೀವಿ. ಜೊತೆಗೆ ಅ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ನಾಟ್ ಓನ್ಲಿ ಪ್ರೊವೈಡ್ಸ್ ದ ಸ್ಟೇಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಇನ್ ಡಿಫರೆಂಟ್ ಟೈಮ್ ಪೀರಿಯಡ್, but it also provides the changes that have taken place in individual assets and liabilities over different accounting periods. ರೈಟ್, ಇಲ್ಲಿ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಅನಾಲಿಸಿಸ್ ಅಂತ ಹೇಳಿದಾಗ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಏನಿರುತ್ತೆ ಒಂದು ಬಿಸ್ನೆಸ್ಸಲ್ಲಿ ಫಾರ್ ದ ಕರೆಂಟ್ ಇಯರ್ ಅದನ್ನು ಕಂಪೇರ್ ಮಾಡೋದು. ಯಾವ ರೀತಿ ಅಂದರೆ ಇನ್ಕ್ರೀಸ್ ಏನಾಗಿದೆ, ಡಿಕ್ರೀಸ್ ಏನಾಗಿದೆ ಅಂತ, ಜೊತೆಗೆ ರಿಲೇಟಿವ್ಲಿ ಆಸ್ ವೆಲ್ ಆಸ್ ಅಬ್ಸಲ್ಯೂಟ್ ಪ್ಯಾರಾಮೀಟರ್ಸ್. A comparative balance sheet not only provides the state of assets and liabilities in different time periods, but it also provides the changes that have taken place in individual assets and liabilities over different accounting periods. Next, the following point should be studied when analyzing a comparative balance sheet. ನಾವು ಬ್ಯಾಲೆನ್ಸ್ ಶೀಟ್ನ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಮಾಡಬೇಕು ಅಂತ ಹೇಳಿದಾಗ ಈ ಒಂದು ಪಾಯಿಂಟ್ಸ್ನ ನಾವು ಗ್ಯಾಪ್ನ ಇಟ್ಕೊಂಡು ಮಾಡ್ಕೊಂಡು ಹೋಗಬೇಕಾಗತ್ತೆ. ಫಸ್ಟ್ ಪಾಯಿಂಟು ದ ಪ್ರೆಸೆಂಟ್ ಫೈನಾನ್ಷಿಯಲ್ ಆ್ಯಂಡ್ ಲಿಕ್ವಿಡಿಟಿ ಪೊಸಿಷನ್ ಅಂದರೆ ವರ್ಕಿಂಗ್ ಕ್ಯಾಪಿಟಲ್ ಬಗ್ಗೆ ನಾವು ತಿಳ್ಕೊಳ್ಬೇಕಾಗತ್ತೆ. ಜೊತೆಗೆ ಎರಡನೇ ಪಾಯಿಂಟಲ್ಲಿ ದ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದ ಬಿಸ್ನೆಸ್ ಇನ್ ದಿ ಲಾಂಗ್ ಟರ್ಮ್ ಇದ್ರ ಬಗ್ಗೆ ತಿಳ್ಕೊಳ್ಬೇಕು. ಜೊತೆಗೆ ದ ಪ್ರಾಫಿಟಬಿಲಿಟಿ ಆಫ್ ದ ಬಿಸ್ನೆಸ್ ಅದು ಕೂಡ ಇಂಪಾರ್ಟೆಂಟ್. ಓಕೆ,
ನೆಕ್ಸ್ಟ್ ಸ್ಟೆಪ್ಸ್ ಇನ್ ಪ್ರಿಪೇರಿಂಗ್ ಅ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಅಂತ ಹೇಳ್ತೀವಿ. ಸೊ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಬೇಕಂದ್ರೆ ಫಸ್ಟ್ ಸ್ಟೆಪ್ ಡಿಟರ್ಮೈನ್ ದ ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ರಿಲೇಟೆಡ್ ಟು ದ ಅಕೌಂಟಿಂಗ್ ಪೀರಿಯಡ್ ಅಂತ ಹೇಳ್ತೀವಿ. ಇದನ್ನ ಫಸ್ಟ್ ಸ್ಟೆಪ್ ಆಗಿ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಎರಡನೇ ಸ್ಟೆಪ್ಪು ಡಿಟರ್ಮೈನ್ ಅಬ್ಸಲ್ಯೂಟ್ ಚೇಂಜಸ್ ಇನ್ ದ ಐಟಮ್ಸ್ ಆಫ್ ದ ಬ್ಯಾಲೆನ್ಸ್ ಶೀಟ್ ರಿಲೇಟಿವ್ ಟು ದ ಅಕೌಂಟಿಂಗ್ ಪೀರಿಯಡ್ಸ್ ಇನ್ ಕ್ವೆಶ್ಚನ್ ಅಂತ ಹೇಳ್ತೀವಿ. ಸೊ ಇದು ಒಂದು ಸೆಕೆಂಡ್ ಸ್ಟೆಪ್ ನಾವು ಮಾಡಬೇಕು. ಥರ್ಡ್ ಸ್ಟೆಪ್ಪು ಕ್ಯಾಲ್ಕುಲೇಟ್ ದ percentage change in assets and liabilities by comparing current year values with values of previous accounting periods. So ಇದನ್ನ ಕೂಡ ನಾವು ಥರ್ಡ್ ಸ್ಟೆಪ್ ಅಲ್ಲಿ ನಾವು ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ the format of a comparative balance sheet is as follows ಅಂತ ಹಾಕಿ comparative balance sheet as it ಇದು ಹೆಡ್ಡಿಂಗ್ ನ ಬರ್ಕೊಳ್ಬೇಕಾಗತ್ತೆ. ಸೊ ಮೊದಲನೇದಾಗಿ ಇಲ್ಲಿ ನಾವು ನೋಡಿದ್ರೆ ಪರ್ಟಿಕ್ಯುಲರ್ಸು ಪ್ರೀವಿಯಸ್ ಇಯರು ಕರೆಂಟ್ ಇಯರ್ ಅಬ್ಸಲ್ಯೂಟ್ ಚೇಂಜ್ ಅಂತ ಹೇಳಿದ್ರೆ ಇನ್ಕ್ರೀಸ್ ಆಗಿದೆ ಡಿಕ್ರೀಸ್ ಆಗಿದೆಯಾ ಆ ಡಿಫ್ರೆನ್ಸ್ ಅಮೌಂಟ್ ಬರೀಬೇಕು. ಲಾಸ್ಟ್ ಕಾಲಮಲ್ಲಿ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಕಡಿಮೆ ಇದೆಯಾ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ನಾವು ಬರೀಬೇಕಾಗುತ್ತೆ. ಫಸ್ಟ್ ಹೆಡ್ಡಿಂಗ್ ಏನಿರುತ್ತೆ ಅಂತ ನಾವು ನೋಡಿದ್ರೆ ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಬಂದ್ಬಿಟ್ಟು ಫಸ್ಟ್ ಹೆಡ್ಡಿಂಗ್ ಆಗಿರುತ್ತೆ. ಅದರ ಅಂಡರಲ್ಲಿ ನಾವು ಫಸ್ಟು ಶೇರ್ ಹೋಲ್ಡರ್ಸ್ ಫಂಡ್ನ ನಾವು ತೊಗೊಳ್ಬೇಕಾಗುತ್ತೆ. ಶೇರ್ ಹೋಲ್ಡರ್ಸ್ ಫಂಡಲ್ಲಿ ಮೊದಲನೇದಾಗಿ ಶೇರ್ ಕ್ಯಾಪಿಟಲ್ ಅಂತ ಹೇಳಿದಾಗ ನಮಗೆ ಈಕ್ವಿಟಿ ಶೇರ್ ಕ್ಯಾಪಿಟಲ ಅಥವಾ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ ಅದನ್ನು ಬರ್ಕೊಳ್ಬೇಕಾಗತ್ತೆ. ಅದಾದಮೇಲೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇರುತ್ತೆ. ಸೊ ಮೊದಲನೇದಾಗಿ ಏನು ಶೇರ್ ಹೋಲ್ಡರ್ಸ್ ಫಂಡ್ಸಲ್ಲಿ ಎರಡು ಕ್ಯಾಟಗರಿ, ಒಂದು ಈಕ್ವಿಟಿ ಶೇರ್ ಕ್ಯಾಪಿಟಲು ಇನ್ನೊಂದು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲು. ಅದಾದಮೇಲೆ ನಾವೇನು ಬರ್ಕೋಬೇಕು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ನ ನಾವು ಬರ್ಕೊಳ್ಬೇಕಾಗತ್ತೆ. ಸೊ ಅದಾದಮೇಲೆ ಸೆಕೆಂಡ್ ಐಟಮು ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸಲ್ಲಿನ ಅಂತ ನಾವು ನೋಡೋದಾದ್ರೆ ನಾನ್ ಕರೆಂಟ್ ಲಯಬಿಲಿಟೀಸ್ ಯಾವ್ದು ಬರುತ್ತೆ ಆ ಒಂದು ಐಟಮ್ನ ಇಲ್ಲಿ ನಾವು ಬರ್ಕೊಳ್ಬೇಕಾಗತ್ತೆ. ಸೊ ಯಾವುದೇ ಒಂದು ಅಮೌಂಟ್ ಬರ್ಕೊಂಡಾಗ ಪ್ರೀವಿಯಸ್ ಇಯರ್ದು ಕರೆಂಟ್ ಇಯರ್ದು ಮತ್ತು ಅದರಲ್ಲಿ ಏನು ಚೇಂಜ್ ಇದೆ ಅಮೌಂಟ್ ಅದನ್ನು ಐಡೆಂಟಿಫೈ ಮಾಡಿ ಪರ್ಸೆಂಟೇಜ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ನಾನ್ ಕರೆಂಟ್ ಲಯಬಿಲಿಟೀಸಲ್ಲಿ ನಾವು ಮೊದಲಿಗೆ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ನ ಬರ್ಕೊಳ್ಬೇಕು. ಎರಡನೇದಾಗಿ ಲಾಂಗ್ ಟರ್ಮ್ ಪ್ರಾವಿಷನ್ಸ್ನ ಬರ್ಕೊಳ್ಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಥರ್ಡ್ ಹೆಡ್ಡಿಂಗಲ್ಲಿ ಕರೆಂಟ್ ಲಯಬಿಲಿಟೀಸ್ನ ನಾವು ಬರ್ಕೊಳ್ಬೇಕಾಗುತ್ತೆ. ಕರೆಂಟ್ ಲಯಬಿಲಿಟೀಸ್ ಹೆಡ್ಡಿಂಗಲ್ಲಿ ನಾವು ನೋಡಿದರೆ ಮೊದಲಿಗೆ ಶಾರ್ಟ್ ಟರ್ಮ್ ಬಾರಿಂಗ್ಸ್ ಏನಾದರೂ ಇದ್ದರೆ ಸೊ ಪ್ರೀವಿಯಸ್ ಇಯರ್ದು ಎಷ್ಟಿದೆ ಕರೆಂಟ್ ಇಯರ್ದು ಎಷ್ಟಿದೆ ಬರ್ಕೊಳ್ಬೇಕು. ಎರಡರ ಮಧ್ಯೆ ಇರೋ ಡಿಫ್ರೆನ್ಸ್ನ ತಿಳ್ಕೊಳ್ಬೇಕು. ಅದಾದಮೇಲೆ ಪರ್ಸೆಂಟೇಜ್ ನಾವು ಕ್ಯಾಲ್ಕುಲೇಟ್ ಮಾಡಿ ಬರೀಬೇಕಾಗತ್ತೆ. ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್ ಆದಮೇಲೆ ಸೆಕೆಂಡ್ ಐಟಮು ಟ್ರೇಡ್ ಪೇಯಬಲ್ಸ್. ಓಕೆ, ಅಂದರೆ ಟ್ರೇಡ್ ಪೇಯಬಲ್ಸ್ ಏನಾದರೂ ಇದ್ದರೆ ಅದನ್ನು ಕೂಡ ನಾವಿಲ್ಲಿ ಬರ್ಕೊಳ್ಬೇಕಾಗುತ್ತೆ. ನೆಕ್ಸ್ಟು ಅದರ್ ಕರೆಂಟ್ ಲಯಬಿಲಿಟೀಸ್ ಏನಾದರೂ ಇದ್ದರೆ ಸೊ ಅದು ಕೂಡ ಇಲ್ಲಿ ನಾವು ರೆಕಾರ್ಡ್ ಮಾಡ್ಕೊಳ್ಬೇಕು. ಜೊತೆಗೆ ಶಾರ್ಟ್ ಟರ್ಮ್ ಪ್ರಾವಿಷನ್ಸ್ ಏನಾದರೂ ಇದ್ದರೆ ರೆಕಾರ್ಡ್ ಮಾಡಬೇಕು. ಸೊ ಇದಿಷ್ಟು ಕೂಡ ಆ್ಯಡ್ ಮಾಡಿ ನಾವಿಲ್ಲಿ ಟೋಟಲಲ್ಲಿ ಬರ್ಕೊಳ್ಬೇಕಾಗತ್ತೆ. ಓಕೆ, ನೆಕ್ಸ್ಟು ಅಸೆಟ್ಸ್ ಏನೇನು ಬರ್ಕೊಳ್ಬೇಕು ಅಂತ ನೋಡಿದ್ರೆ ಅಸೆಟ್ಸ್ ಅಂಡರಲ್ಲಿ ಮೊದಲನೇದಾಗಿ ನಾನ್ ಕರೆಂಟ್ ಅಸೆಟ್ಸ್ ಹೆಡ್ಡಿಂಗಲ್ಲಿ ನಮಗೆ ಫಿಕ್ಸ್ಡ್ ಅಸೆಟ್ಸಲ್ಲಿ ಟ್ಯಾಂಜಿಬಲ್ ಅಸೆಟ್ಸ್ ಏನಾದರೂ ಇದ್ದರೆ ಬರ್ಕೊಳ್ಬೇಕಾಗತ್ತೆ. ಅದಾದಮೇಲೆ ಇಂಟ್ಯಾಂಜಿಬಲ್ ಅಸೆಟ್ಸ್ ಇದ್ದರೆ ಅದನ್ನು ಕೂಡ ನಾವಿಲ್ಲಿ ರೆಕಾರ್ಡ್ ಮಾಡ್ಕೊಳ್ಬೇಕು. ಸೊ ಈ ಐಟಮ್ಸು ನಾನ್ ಕರೆಂಟ್ ಅಸೆಟ್ಸಲ್ಲಿ ಬರುತ್ತೆ. ಈಗ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ಸ್ ಏನಾದರೂ ಕೊಟ್ಟಿದ್ರೆ ಅದು ಕೂಡ ನಾವಿಲ್ಲಿ ಬರ್ಕೊಳ್ಬೇಕಾಗತ್ತೆ. ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ಸ್ ಆದಮೇಲೆ ಲಾಂಗ್ ಟರ್ಮ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಏನಿರುತ್ತೆ ಅದನ್ನು ಕೂಡ ನಾವಿಲ್ಲಿ ರೆಕಾರ್ಡ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು ಕರೆಂಟ್ ಅಸೆಟ್ಸ್. ಓಕೆ, ಕರೆಂಟ್ ಅಸೆಟ್ಸ್ ಹೆಡ್ಡಿಂಗಲ್ಲಿ ಮೊದಲನೇದಾಗಿ ಕರೆಂಟ್ ಇನ್ವೆಸ್ಟ್ಮೆಂಟ್ಸ್ ಇದ್ದರೆ ಬರ್ಕೊಳ್ಬೇಕು. ಕರೆಂಟ್ ಇನ್ವೆಸ್ಟ್ಮೆಂಟ್ಸ್ ಜೊತೆಗೆ ಇನ್ವೆಂಟ್ರೀಸ್ ಏನಾದರೂ ಇದ್ದರೆ ಅದಾದಮೇಲೆ ಟ್ರೇಡ್ ರಿಸೀವಬಲ್ಸ್ ಇದ್ದರೆ ಅದನ್ನು ಬರ್ಕೊಳ್ಬೇಕು. ಆಮೇಲೆ ಕ್ಯಾಶ್ ಅಥವಾ ಕ್ಯಾಶ್ ಈಕ್ವಲೆಂಟ್ಸ್ ಅಮೌಂಟ್ ಏನಾದರೂ ಕೊಟ್ಟಿದ್ರೆ ಅದು ಹಾಕ್ಕೊಳ್ಬೇಕು. ಜೊತೆಗೆ ಶಾರ್ಟ್ ಟರ್ಮ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಇದ್ದರೆ ಸೊ ಅದು ಕೂಡ ನಾವು ಹಾಕ್ಕೊಳ್ಬೋದು. ಇದಿಷ್ಟು ಆದಮೇಲೆ ನಾವು ಅದರ್ ಕರೆಂಟ್ ಅಸೆಟ್ಸ್ ಇದು ಬಿಟ್ಟು ಬೇರೆ ಏನಾದರೂ ಕರೆಂಟ್ ಅಸೆಟ್ಸ್ ಇದ್ದರೆ ಅದನ್ನು ಹಾಕ್ಕೊಂಡು ಲಾಸ್ಟಲ್ಲಿ ಇಲ್ಲಿ ನಾವು ಟೋಟಲ್ ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲವೂ ಅಷ್ಟೇ ಪ್ರೀವಿಯಸ್ ಇಯರ್ದು ಏನು ಕೊಟ್ಟಿದ್ದಾರೆ ಕರೆಂಟ್ ಇಯರ್ದು ಏನು ಕೊಟ್ಟಿದ್ದಾರೆ ಇದು ಐಟಮ್ ನಮಗೆ ಕ್ವೆಶ್ಚನಲ್ಲಿ ಕೊಟ್ಟಿರ್ತಾರೆ. ನಾವು ಇದೆರಡರಲ್ಲಿ ಇರುವಂಥ ಡಿಫ್ರೆನ್ಸ್ ಇನ್ಕ್ರೀಸ್ ಆದರೂ ಆಗಿರ್ಬೋದು ಡಿಕ್ರೀಸ್ ಆದರೂ ಆಗಿರ್ಬೋದು ಆ ಡಿಫ್ರೆನ್ಸ್ನ ಈ ಕಾಲಮಲ್ಲಿ ಬರ್ಕೊಂಡು ಲಾಸ್ಟ್ ಕಾಲಮಲ್ಲಿ ಪರ್ಸೆಂಟೇಜ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಈಗ ನೆಕ್ಸ್ಟ್ ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ. ಇದರಲ್ಲಿ ದಿಸ್ ಇಸ್ ಒನ್ ಟೈಪ್ ಆಫ್ ಕಾಮನ್ ಸೈಜ್ ಸ್ಟೇಟ್ಮೆಂಟ್ ವೇರ್ ದ ಸೇಲ್ಸ್ ಇಸ್ ಟೇಕನ್ ಆಸ್ ದ ಬೇಸ್ ಫಾರ್ ಆಲ್ ಕ್ಯಾಲ್ಕುಲೇಷನ್ಸ್. ಇದು ಕೂಡ ಒಂದು ಟೈಪ್ ಆದ ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ಇಲ್ಲಿ ಸೇಲ್ಸ್ನ ಅವರು ಬೇಸ್ ಆಗಿ ಇಟ್ಕೊಂಡು ಕ್ಯಾಲ್ಕುಲೇಷನ್ಸ್ ಮಾಡ್ತಾರೆ. ದೇರ್ ಫೋರ್ ದ ಕ್ಯಾಲ್ಕುಲೇಷನ್ ಆಫ್ ಈಚ್ ಲೈನ್ ಐಟಮ್ ವಿಲ್ ಟೇಕ್ ಇನ್ ಟು ಅಕೌಂಟ್ ದ ಸೇಲ್ಸ್ ಆಸ್ ಅ ಬೇಸ್ and each item will be expressed as a percentage of the sales. Okay,
ಸೊ ಯೂಸಸ್ ಆಫ್ ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಅಂತ ನೋಡಿದಾಗ ಇಟ್ ಹೆಲ್ಪ್ಸ್ ದ ಬಿಸ್ನೆಸ್ ಓನರ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ದ ಫಾಲೋಯಿಂಗ್ ಪಾಯಿಂಟ್ಸ್. ಸೊ ಯಾವ್ಯಾವುದು ಫಾಲೋಯಿಂಗ್ ಪಾಯಿಂಟ್ಸ್ ಅಂತ ನಾವು ನೋಡಿದ್ರೆ, ಮೊದಲನೇದಾಗಿ ವೆದರ್ ಪ್ರಾಫಿಟ್ಸ್ ಆರ್ ಶೋಯಿಂಗ್ ಆನ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ರಿಲೇಷನ್ ಟು ದ ಸೇಲ್ಸ್ ಒಬ್ಟೈನ್ಡ್. ಓಕೆ, ಸೊ ಪ್ರಾಫಿಟ್ಟು ತೋರಿಸ್ತಾ ಇರೋದು ಇನ್ಕ್ರೀಸಿಂಗ್ ಅಲ್ಲಿದೆಯಾ ಡಿಕ್ರೀಸಿಂಗ್ ಅಲ್ಲಿದೆಯಾ ಇನ್ ರಿಲೇಷನ್ ಟು ವಾಟ್ ಸೇಲ್ಸ್ ಏನಾಗಿದೆ ಅದರಲ್ಲಿ. ಓಕೆ, ಎರಡನೇದಾಗಿ ಪರ್ಸೆಂಟೇಜ್ ಚೇಂಜ್ ಇನ್ ಕಾಸ್ಟ್ ಆಫ್ ಗೂಡ್ಸ್ ದಟ್ ವೇರ್ ಸೋಲ್ಡ್ ಡ್ಯೂರಿಂಗ್ ದಿ ಅಕೌಂಟಿಂಗ್ ಪೀರಿಯಡ್. ಸೊ ಅದು ಕೂಡ ಇಲ್ಲಿ ನಾವು ನೋಡಬೇಕಾಗುತ್ತೆ. ಥರ್ಡ್, ವೇರಿಯೇಷನ್ ದಟ್ ಮೈಟ್ ಹ್ಯಾವ್ ಅಕರ್ಡ್ ಅಟ್ ಎಕ್ಸ್ಪೆನ್ಸ್. ಸೊ ಅದು ಕೂಡ ಇಲ್ಲಿ ನಾವು ನೋಡ್ಕೊಳ್ಬೇಕಾಗತ್ತೆ. Next, if the increase in retained earnings is in proportion to the increase in profit of the business, ಅದು ಕೂಡ ಒಂದು ಪಾಯಿಂಟ್ ನಾವು ನೋಡ್ಕೊಳ್ಬೇಕಾಗುತ್ತೆ. ಅದ್ರ ಜೊತೆಗೆ it helps to compare income statements of 2 or more periods, then recognizes the changes happening in the financial statements of the organization, which will help investors in making decisions about investing in the ಬಿಸ್ನೆಸ್. ಅಂದರೆ ಇದು ರೆಕಗ್ನೈಸ್ ಮಾಡುತ್ತೆ. ಯಾವುದನ್ನು ರೆಕಗ್ನೈಸ್ ಮಾಡುತ್ತೆ ಅಂತ ಹೇಳಿದ್ರೆ ಏನೇನು ಚೇಂಜಸ್ ಆಗ್ತಾ ಇದೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ ಅನ್ನೋದ್ರ ಬಗ್ಗೆ. ಯಾಕೆ ನಾವು ಚೇಂಜಸ್ ಬಗ್ಗೆ ತಿಳ್ಕೊಳ್ಬೇಕು, ಆ ಚೇಂಜಸ್ನ ಇಟ್ಕೊಂಡು ನಾವು ಫರ್ದರ್ ಆಗಿ ಏನು ಡಿಸಿಷನ್ಸ್ನ ನಾವು ತೊಗೊಳ್ಬೇಕಾಗುತ್ತೆ ಇನ್ವೆಸ್ಟಿಂಗ್ ಬೇಸಿಸ್ ಮೇಲೆ. ಸೊ ಅದು ಕೂಡ ನಮಗೆ ಇಲ್ಲಿ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಅದಾದಮೇಲೆ ನೆಕ್ಸ್ಟು ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಅಂತ ಹೆಡ್ಡಿಂಗ್ ಹಾಕ್ಕೊಂಡು ಫಾರ್ ದ ಇಯರ್ ಎಂಡೆಡ್ ಅಂತ ಹಾಕ್ಕೊಳ್ಬೇಕಾಗತ್ತೆ. ಸೊ ಇದ್ರದ್ದು ಫಾರ್ಮ್ಯಾಟ್ ನಾವು ನೋಡೋದಾದರೆ ಫಸ್ಟ್ ಕಾಲಮ್ ಪರ್ಟಿಕ್ಯುಲರ್ಸ್ ಇರುತ್ತೆ, ಸೆಕೆಂಡ್ ಕಾಲಮ್ ಅಬ್ಸಲ್ಯೂಟ್ ಅಮೌಂಟ್ಸ್ ಹಾಕ್ಕೊಂಡಿರಬೇಕು, ಆ್ಯಂಡ್ ನೆಕ್ಸ್ಟ್ ಬಂದು ಪರ್ಸೆಂಟೇಜ್ ಆಫ್ ರೆವೆನ್ಯೂ ಫ್ರಮ್ ಆಪ್ರೇಷನ್ಸ್ ಅಂತ ಹೇಳಿದಾಗ ಬರೀ ನೆಟ್ ಸೇಲ್ಸ್ ಇರುತ್ತೆ, ಅದರಲ್ಲಿ ಕರೆಂಟ್ ಇಯರ್ದು ಪ್ರೀವಿಯಸ್ ಇಯರ್ದು ಕರೆಂಟ್ ಇಯರ್ದು ಹಾಕ್ಕೊಳ್ಬೇಕಾಗತ್ತೆ. ಸೊ ಮೊದಲನೇದಾಗಿ ರೆವೆನ್ಯೂ ಫ್ರಮ್ ಆಪರೇಷನ್ ಅಂದರೆ ನೆಟ್ ಸೇಲ್ಸ್ ಏನು ಕೊಟ್ಟಿರ್ತಾರೆ ಕ್ವಶನಲ್ಲಿ ಅದನ್ನು ನಾವಿಲ್ಲಿ ಹಾಕ್ಕೊಳ್ಬೇಕು. ಜೊತೆಗೆ ಅದರ್ ಇನ್ಕಮ್ ಏನಾದರೂ ಇದ್ದರೆ ಅದು ಕೂಡ ತೊಗೊಳ್ಬೇಕಾಗುತ್ತೆ. ಅದಾದಮೇಲೆ ಟೋಟಲ್ ರೆವೆನ್ಯೂ ಸಿಗುತ್ತೆ ನಮಗೆ. ಸೊ ಟೋಟಲ್ ರೆವೆನ್ಯೂ ಸಿಕ್ಕಿದ್ಮೇಲೆ ನೆಕ್ಸ್ಟು ಎಕ್ಸ್ಪೆನ್ಸಸ್ ಏನಾದರೂ ಇದ್ದರೆ ಹಾಕ್ಕೊಳ್ಬೇಕು. ಆ ಎಕ್ಸ್ಪೆನ್ಸಸಲ್ಲಿ ನಮಗೆ ಡಿಫ್ರೆಂಟ್ ಕ್ಯಾಟಗರಿ ಆಫ್ ಎಕ್ಸ್ಪೆನ್ಸಸ್ ಇರುತ್ತೆ. ಒಂದು ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಕನ್ಸ್ಯೂಮ್ಡ್ ಇದ್ದರೆ ಅದನ್ನು ಫಸ್ಟ್ ಹಾಕ್ಕೊಳ್ಬೇಕು, ಅದಕ್ಕೆ ಏನು ಸ್ಪೆಂಡ್ ಮಾಡಿರ್ತೀವಿ ಆ ಅಮೌಂಟ್ನ. ನೆಕ್ಸ್ಟು ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡ್, ಅದಕ್ಕೆ ಎಷ್ಟು ನಾವು ದುಡ್ಡು ಖರ್ಚು ಮಾಡಿದ್ವಿ ಅದನ್ನು ಹಾಕ್ಕೊಳ್ಬೇಕಾಗುತ್ತೆ. ಚೇಂಜಸ್ ಇನ್ ಇನ್ವೆಸ್ಟರ್ಸ್ ಇನ್ವೆಂಟ್ರೀಸ್ ಆಫ್ ಫಿನಿಶ್ಡ್ ಗೂಡ್ಸ್ ಏನಾದರೂ ಇದ್ದರೆ ಅದನ್ನು ನಾವಿಲ್ಲಿ ರೆಕಾರ್ಡ್ ಮಾಡ್ಕೋಬೇಕು. ಆ್ಯಂಡ್ ವರ್ಕ್ ಇನ್ ಪ್ರೋಗ್ರೆಸ್ ಆ್ಯಂಡ್ ಸ್ಟಾಕ್ ಇನ್ ಟ್ರೇಡ್ ಅದ್ರ ರಿಲೇಟೆಡ್ ಆಗಿದ್ರು ಕೂಡ ನಾವಿಲ್ಲಿ ಎಂಟರ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಎಂಪ್ಲಾಯೀಸ್ ಬೆನಿಫಿಟ್ ಎಕ್ಸ್ಪೆನ್ಸಸ್ ಏನಾದ್ರು ಸ್ಪೆಂಡ್ ಮಾಡಿದರೆ ಆ ಅಮೌಂಟ್ನ ಕೂಡ ನಾವಿಲ್ಲಿ ಹಾಕ್ಕೊಳ್ಬೇಕು. ಜೊತೆಗೆ ಫೈನಾನ್ಸ್ ಕಾಸ್ಟ್ ಇನ್ಕರ್ ಆಗಿದ್ರೆ ಅದನ್ನು ನಾವು ರೆಕಾರ್ಡ್ ಮಾಡಬೇಕು. ಆಮೇಲೆ ಡಿಪ್ರಿಸಿಯೇಷನ್ ಆ್ಯಂಡ್ ಅಮೌಟೈಸೇಷನ್ ಅಂತ ಹೇಳ್ತೀವಿ, ಅದರ ರಿಲೇಟೆಡ್ ಆಗಿ ಏನಾದರೂ ಎಕ್ಸ್ಪೆನ್ಸಸ್ ಇದ್ದರೂ ಕೂಡ ಅದನ್ನು ನಾವು ಇನ್ಕ್ಲೂಡ್ ಮಾಡ್ಕೋಬೇಕಾಗುತ್ತೆ. ಇದು ಬಿಟ್ಟು ಅದರ್ ಎಕ್ಸ್ಪೆನ್ಸಸ್ ಇದ್ದರೆ ನಾವಿಲ್ಲಿ ತೊಗೊಂಡು ಟೋಟಲ್ ಎಕ್ಸ್ಪೆನ್ಸಸ್ ಅಂತ ಇಲ್ಲಿ ನಾವು ಈ ಒಂದು ಲೈನಲ್ಲಿ ತೋರಿಸ್ಬೇಕಾಗತ್ತೆ. ಇದಾದಮೇಲೆ ನಮಗೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ಬರುತ್ತೆ. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂದರೆ ಥರ್ಡ್ ಸ್ಟೆಪ್ ಮೈನಸ್ ಫೋರ್ತ್ ಸ್ಟೆಪ್ ಅಂತ ಹೇಳ್ತೀವಿ. ಮಾಡ್ಕೊಂಡಾಗ ನಮಗೆ ಇನ್ಕಮ್ ಟ್ಯಾಕ್ಸ್ ಏನಾದರೂ ಇದ್ದರೆ ಮೈನಸ್ ಮಾಡಬೇಕು. ಆ ಇನ್ಕಮ್ ಟ್ಯಾಕ್ಸ್ ಮೈನಸ್ ಮಾಡಿ ನಮಗೆ ಬರೋ ಅಮೌಂಟ್ನ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂದರೆ PAT ಅಂತ ಹೇಳ್ತೀವಿ. ಸೊ ಈ ಒಂದು ಫಾರ್ಮ್ಯಾಟ್ನ ನಾವು ತಿಳ್ಕೊಳ್ಬೇಕಾಗತ್ತೆ. ನೆಕ್ಸ್ಟು ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿನ ತಿಳ್ಕೊಳ್ಳೋಣ. ಸೊ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿದ್ರೆ ಬ್ಯಾಲೆನ್ಸ್ ಶೀಟ್ ದಟ್ ಡಿಸ್ಪ್ಲೇಸ್ ಬೋತ್ ದ ನ್ಯೂಮರಿಕ್ ವ್ಯಾಲ್ಯೂ ಆ್ಯಂಡ್ ರಿಲೇಟಿವ್ ಪರ್ಸೆಂಟೇಜ್ ಆಫ್ ಟೋಟಲ್ ಅಸೆಟ್ಸ್, ಟೋಟಲ್ ಲಯಬಿಲಿಟೀಸ್ ಆ್ಯಂಡ್ ಈಕ್ವಿಟಿ ಅಕೌಂಟ್ಸ್. ಸೊ ಇದು ಯಾವುದನ್ನು ನಮಗೆ ತಿಳಿಸ್ಕೊಡುತ್ತೆ ಅಂತ ಹೇಳಿದ್ರೆ ನ್ಯೂಮರಿಕ್ ವ್ಯಾಲ್ಯೂ ಆ್ಯಂಡ್ ರಿಲೇಟಿವ್ ಪರ್ಸೆಂಟೇಜ್ ಯಾವ್ದು ರಿಲೇಟೆಡ್ ಆಗಿ ಟೋಟಲ್ ಅಸೆಟ್ಸ್ ಆಗಿರ್ಬೋದು, ಟೋಟಲ್ ಲಯಬಿಲಿಟೀಸ್ ಆಗಿರ್ಬೋದು ಆ್ಯಂಡ್ ಈಕ್ವಿಟಿ ಅಕೌಂಟ್ಸ್ ಆಗಿರ್ಬೋದು. ಜೊತೆಗೆ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ಸ್ ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂತ ನೋಡಿದ್ರೆ ಇಟ್ ಈಸ್ ಯೂಸ್ಡ್ ಬೈ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಅನಾಲಿಸ್ ಆ್ಯಂಡ್ ಆರ್ ನಾಟ್ ಅ ರಿಪೋರ್ಟಿಂಗ್ ರಿಕ್ವೈರ್ಮೆಂಟ್ ಆಫ್ ಜನರಲಿ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಅಂದರೆ ಗ್ಯಾಪ್ ಅಂತ ಹೇಳ್ತೀವಿ. ಸೊ ಇಲ್ಲಿಗೆ ಈ ಒಂದು ಎಕ್ಸ್ಪ್ಲನೇಷನ್ ನಾವು ವೈಂಡ್ ಅಪ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು.